12ನೇ ಅಧ್ಯಾಯದ 8ನೇ ಶ್ಲೋಕ. ಮಯ್ಯೇವ ಮನ ಆಧತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯಃ. ಮಯಿ ಏವ ಮನಃ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯಿ ಏವ ಅತಃ ಊರ್ಧ್ವಂ ನ ಸಂಶಯಃ. ಅಂದ್ರೆ ಹಿಂದೆ ಹೇಳಿದ್ದು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ, ಎಲ್ಲವನ್ನು ಭಗವಂತ ನೀನೇ ಎಲ್ಲವನ್ನು ನಡೆಸುವನೆಂಬ ಭಾವನೆಯಿಂದ ಸಕಲ ಕರ್ಮಗಳನ್ನು ಭಗವಂತನಲ್ಲಿಯೇ ಅರ್ಪಣೆಯನ್ನ ಮಾಡಿ ಯಾರು ಕರ್ಮಗಳನ್ನ ಮಾಡ್ತಾರೋ ಅವರಿಗೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್, ಅವರ ಸಕಲ ಕರ್ಮ ಬಂಧವನ್ನ ಬಿಡಿಸ್ತೇನೆ ನಾನು ಅಂತ ಭಗವಂತ ಹೇಳ್ದ. ಅದನ್ನೇ ಇಲ್ಲಿ ನಿರೂಪಣೆ ಮಾಡುವಂಥದ್ದು. ಮಯ್ಯೇವ ಮನಃ ಆಧತ್ಸ್ವ ಅಂದ್ರೆ ಏವ ಏವ ಅಂದ್ರೆ ಅನ್ಯಯೋಗ ವ್ಯವಚ್ಛೇದ ಅಂತಾರೆ, ಬೇರೆ ಯಾರಲ್ಲೂ ಅಲ್ಲ, ನನ್ನಲ್ಲೇ ಅಂತ ಅರ್ಥ. ಯಾಕಂದ್ರೆ ಒಬ್ಬ ಸುಪ್ರೀಂ ಅಂತ ಬೇಕಲ್ವಾ, ಆ ಒಬ್ಬ ಸುಪ್ರೀಂ ಅಂದ್ರೆ ಯಾರು? ಅದು ಭಗವಂತ. ಸರ್ವೋತ್ತಮನಾಗಿರುವಂತ ನನ್ನಲ್ಲೇನೆ, ಅಂದ್ರೆ ಬೇರೆ ದೇವರನ್ನ ಆರಾಧನೆ ಮಾಡಬೇಡ ಅನ್ನೋದು ಭಗವಂತ ಹೇಳ್ತಾ ಇರುವಂತದ್ದಲ್ಲ. ಏನೇ ಕೆಲಸವನ್ನ ಮಾಡಿದರೂ, ಯಾವುದೇ ದೇವತೆಗಳ ಆರಾಧನೆಯನ್ನ ಮಾಡಿದರೂ ಆ ದೇವತೆಗಳ ಮೂಲಕವಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರುವನು ನಾನು, ಆ ದೇವತೆಗಳ ಮೂಲಕವಾಗಿ ಅನುಗ್ರಹ ಮಾಡುವನು ನಾನು, ಈ ಭಾವನೆ ಇರಬೇಕು. ಹಾಗಾಗಿ ಮಯ್ಯೇವ ಮನಃ ಆಧತ್ಸ್ವ, ಚೆನ್ನಾಗಿ ನೀನು ನಿನ್ನ ಮನಸ್ಸನ್ನ ನನ್ನಲ್ಲೇ ಇಡು. ಮನಸ್ಸು ಮನಸ್ಸು ಅಂದ್ರೆ ಏನು? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ. ಅಂದ್ರೆ ಮನಸ್ಸು ಯಾವತ್ತೂ ಕೂಡ ಕೆಲವೊಂದು ಬಯಕೆಯ ಕೇಂದ್ರ ಬಿಂದು ಮನಸ್ಸು. ಅದು ಬೇಕು, ಇದು ಬೇಕು, ಹಾಗಾಗ್ಬೇಕು, ಹೀಗಿರ್ಬೇಕು ಅಂತ ಏನೇನೋ ಒಂದಷ್ಟು ಆಕಾಂಕ್ಷೆಗಳು ಹುಟ್ಟತ್ತಲ್ಲ. ಯಾಕೆ ಮನಸ್ಸಿನಲ್ಲಿ ಬೇರೆ ಬೇರೆ ಕವಲುಗಳಿದ್ದಾವೆ, ಅದು ಮನಸ್ಸು. ಹೀಗೆ ಅನೇಕ ಬಯಕೆಗಳನ್ನು ಹುಟ್ಟಿಸುವಂಥದ್ದು ಮನಸ್ಸು. ಹಾಗೆ ಮನಸ್ಸು ಅಂದ್ರೆ ಇನ್ನೊಂದು ವಿಕಲ್ಪ. ಏನೋ ಒಂದಷ್ಟು ಬಯಕೆ ಹುಟ್ಟತ್ತೆ. ಆ ಹುಟ್ಟಿದ ಬಯಕೆಯಲ್ಲಿ ಎಲ್ಲವನ್ನೂ ನಾವು ಪೂರೈಕೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತು ನಮಗೆ. ಅದಕ್ಕೆ ಅದೋ ಇದೋ ಅಂತ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ವಾ, ವಿಕಲ್ಪಗಳು ಅಂತ ಕರೆಯೋದು ಅದಕ್ಕೆ. ಹಾಗೆ ಸಂಕಲ್ಪ ಮತ್ತು ವಿಕಲ್ಪ ಇದೆಲ್ಲವನ್ನು ಮೈ ಆಧತ್ಸ್ವ, ಆ ಮನಸ್ಸನ್ನೇ ನನ್ನಲ್ಲಿ ಪರಿಪೂರ್ಣವಾಗಿ ಕೇಂದ್ರೀಕರಿಸಿ ನನ್ನ ಆರಾಧನೆ ಮಾಡು. ಯಾಕಂದ್ರೆ ನೋಡಿ, ನಮಗೆ ಆಪ್ಷನ್ಸ್ ಜಾಸ್ತಿ ಇರತ್ತೆ, ಎಲ್ಲವನ್ನೂ ನಾವು ಪಡಿಲಿಕ್ಕೆ ಆಗಲ್ಲ. ಅಥವಾ ನಮ್ಮ ಗೊಂದಲಗಳು ಜಾಸ್ತಿ ಇರ್ತವೆ. ಗೊಂದಲವನ್ನ ಪರಿಹರಿಸಿಕೊಂಡು ಇದು ಹೀಗೆ, ಇದು ಬೇಕು, ಇದು ಬೇಡ ತೀರ್ಮಾನ ಮಾಡ್ಲಿಕ್ಕೆ ನಮಗಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ನಾವು ದೇವರ ಮೊರೆ ಹೊಂದಬೇಕು. ಭಗವಂತ, ನಾನು ನಿನ್ನನ್ನು ನಂಬಿದ್ದೇನೆ, ನೀನು ಸರ್ವಜ್ಞ, ನಾನು ಅಲ್ಪಜ್ಞ, ನಿನಗೆಲ್ಲಾ ಗೊತ್ತು, ನನಗೆ ಯಾವುದೂ ಸರಿಯಾಗಿ ಗೊತ್ತಿಲ್ಲ. ಅದರಿಂದಾಗಿ ನಾನು ಏನ್ ಮಾಡಬಹುದು? ನಿನ್ನ ಮೊರೆ ಹೊಂದಬಹುದು, ನಿನ್ನ ಆರಾಧನೆ ಮಾಡಬಹುದು, ನಿನ್ನ ಭಕ್ತಿ ಮಾಡಬಹುದು. ಹಾಗಾಗಿ ನಾನು ನಿನ್ನ ಸೇವೆಯನ್ನ ಪ್ರಾಮಾಣಿಕವಾಗಿ ಯಥಾಶಕ್ತಿ ಮಾಡ್ತೇನೆ. ಅದರಿಂದ ಯಾವುದು ನನಗೆ ಒಳ್ಳೆಯದೋ, ನನ್ನ ಮುಂದೆ 100 ಆಪ್ಷನ್ಸ್ ಇದೆ, ಅದರಲ್ಲಿ 100ರಲ್ಲಿ ಯಾವುದು ಒಂದು ನನಗೆ ಬೇಕು ನನಗೆ ಗೊತ್ತಿಲ್ಲ, ಅಥವಾ ಯಾವುದೋ ಒಂದೆರಡು ಅದೋ ಇದು ಅನ್ನೋದು ಒಂದು ಗೊಂದಲ ಇದೆ. ಯಾವುದು ನನಗೆ ಬೇಕು ಅದನ್ನ ನೀನೇ ತಿಳಿಸ್ಕೊಡ್ಬೇಕು. ಈ ರೀತಿ ನಾವು ದೇವರಲ್ಲಿ ಮೊರೆ ಹೊಂದಬೇಕು. ಆಗ ದೇವರು ನಮಗೇನ್ ಮಾಡ್ತಾನೆ? ನಮಗೆ ಬೇಕಾದನ್ನ ಕೊಡಿಸ್ತಾನೆ, ಬೇಡದಿದ್ದನ್ನ ನಮ್ಮಿಂದ ದೂರ ಮಾಡ್ತಾನೆ. ನಾವ್ಯಾರು ಸರ್ವಜ್ಞರಲ್ಲ. ಈಗ ನೋಡಿ, ಉದಾಹರಣೆಗೆ ಹಿರಣ್ಯಕಶಿಪು ವರ ಕೇಳ್ದ, ಏನೆಲ್ಲಾ ಕೇಳ್ದ, ಹಾಗೆ ಸಾಯಬಾರದು, ಹೀಗ್ ಸಾಯಬಾರದು, ಏನೇನೇನೆಲ್ಲ ಕೇಳ್ಕೊಂಡ. ಅರೆ ಕೊನೆಗೇನಾದ? ಅವನ ವರವನ್ನೆಲ್ಲ ಮೀರಿ ಸತ್ತ. ರಾವಣ ಹೇಗೆಲ್ಲ ವರ ಕೇಳ್ದ, ಅದೆಲ್ಲ ಮೀರಿ ಸತ್ತ ಅಲ್ವಾ? ಎಲ್ಲ ಭಗವಂತನ ಆಲೋಚನೆಗೆ, ಭಗವಂತನ ಕರ್ತೃತ್ವಕ್ಕೆ ಒಂದು ಎಣೆ ಇಲ್ಲ, ಅದಕ್ಕೊಂದು ಕೊನೆ ಅಂತಿಲ್ಲ. ದೇವರೇನ್ ಬೇಕಾದ್ರೂ ಮಾಡ್ತಾನೆ. ಅದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು, ನಮ್ಮ ಎಲ್ಲವನ್ನು ನಿನ್ನಲ್ಲೇ ಅರ್ಪಣೆ ಮಾಡ್ತಿದ್ದೇವೆ. ನಾವೇನ್ ಮಾಡ್ತೇವೆ? ನಿನ್ನ ಆರಾಧನೆ ಮಾಡ್ತೇವೆ, ನಿನ್ನನ್ನು ಪೂಜಿಸ್ತೇವೆ, ನಿನ್ನನ್ನ ಭಕ್ತಿ ಮಾಡ್ತೇವೆ, ನಿನ್ನನ್ನ ಮೊರೆ ಹೊಂದುತ್ತೇವೆ. ನೀನೇ ನಮಗ ಅನುಗ್ರಹ ಮಾಡಬೇಕು, ಬೇಕಾದನ್ನ ಕೊಡು, ಬೇಡದಿದ್ದದ್ದು ದೂರ ಮಾಡುವಂತ ದೇವರಲ್ಲಿ ಹಾಗೆ ನಾವು ಮೊರೆ ಇಡಬೇಕು. ಅದನ್ನ ಹೇಳುವುದು ಮಯ್ಯೇವ ಮನ ಆಧತ್ವ. ನಿನ್ನ ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸೇನಿದೆ, ಬಯಕೆಗಳನ್ನು ಹುಟ್ಟಿಸುವ ಒಂದು ಇಂದ್ರಿಯ ಮನಸ್ಸು, ಗೊಂದಲಗಳನ್ನು ಸೃಷ್ಟಿ ಮಾಡುವಂತ ಒಂದು ಇಂದ್ರಿಯ ಮನಸ್ಸು, ಅಂತಹ ಮನಸ್ಸನ್ನ ಮಯ್ಯೇವ ಆಧತ್ವ,
ನನ್ನಲ್ಲೇ ನನ್ನಲ್ಲೇ ನಿನ್ನ ಮನಸ್ಸನ್ನ ಕೇಂದ್ರೀಕರಿಸು. ಮೈ ಬುದ್ಧಿಂ ನಿವೇಶಯ. ಮತ್ತು ಬುದ್ಧಿ ನೋಡಿ, ಮನಸ್ಸಿನ ಕೆಲಸ ಏನು? ನಮ್ಮಲ್ಲಿ ಬಯಕೆಯನ್ನ ಹುಟ್ಟಿಸತ್ತೆ, ಮತ್ತೆ ಹಾಗೋ ಹೀಗೋ ಎಂಬ ಗೊಂದಲವನ್ನ ಸೃಷ್ಟಿ ಮಾಡತ್ತೆ. ಹಾಗೆ ಇನ್ನೊಂದು ಇಂದ್ರಿಯ ಬುದ್ಧಿ. ಬುದ್ಧಿ ಏನ್ ಮಾಡತ್ತೆ? ತೀರ್ಮಾನ ತೆಗೆದುಕೊಳ್ಳತ್ತೆ. ಇದು ಸರಿ, ಇದು ಬೇಕು, ಇದು ಸರಿ ಇಲ್ಲ, ಇದು ಬೇಡ. ಈ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಬುದ್ಧಿ. ಹಾಗೆ ನಮ್ಮ ಬುದ್ಧಿ ತೀರ್ಮಾನ ತೆಗೆದುಕೊಂಡದ್ದೆಲ್ಲವೂ ನಮಗೆ ಸರಿ ಆಗಬೇಕು ಅಂತೇನಿಲ್ಲ. ರಾವಣನ ಬುದ್ಧಿಯಿಂದ ರಾವಣ ಏನ್ ತೀರ್ಮಾನ ತೆಗೆದುಕೊಂಡ? ಸೀತೆಯನ್ನ ಅಪಹಾರ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ. ಸರಿಯಾದ ತೀರ್ಮಾನವಾ? ಅದರಿಂದನೇ ಅವನು ಹಾಳಾದ. ಹೀಗೆ ನಮ್ಮ ಬುದ್ಧಿ ತೆಗೆದುಕೊಂಡ ತೀರ್ಮಾನ ಎಲ್ಲವೂ ಸರಿಯಾಗಿರಬೇಕು ಅಂತಿಲ್ಲ. ಬುದ್ಧಿ ಎಂಬ ಇಂದ್ರಿಯ, ಕಣ್ಣು ಹೇಗೆ ನೋಡ್ಲಿಕ್ಕೆ ಸಹಕಾರಿಯೋ, ಕಿವಿ ಹೇಗೆ ಕೇಳಲಿಕ್ಕೆ ಸಹಕಾರಿಯೋ, ಚರ್ಮ ಹೇಗೆ ಸ್ಪರ್ಶ ಜ್ಞಾನವನ್ನು ಅನುಭವಿಸ್ಲಿಕ್ಕೆ ಸಹಕಾರಿಯೋ, ಹಾಗೆ ಮನಸ್ಸು ಬಯಕೆಯನ್ನ ಹುಟ್ಟಿಸಿ ಗೊಂದಲವನ್ನು ಸೃಷ್ಟಿ ಮಾಡಿದರೆ ಬುದ್ಧಿ ಏನು ಮಾಡತ್ತೆ? ತೀರ್ಮಾನವನ್ನ ತೆಗೆದುಕೊಳ್ಳತ್ತೆ. ಆದ್ರೆ ಭಗವಂತನ ಅನುಗ್ರಹವಿಲ್ಲದ ಬುದ್ಧಿ ಆಗಬೇಕಾದ್ರೆ ಏನೇನೋ ತೀರ್ಮಾನ ತೆಗೆದುಕೊಂಡು ಬಿಡತ್ತೆ. ಆ ತೀರ್ಮಾನ ನಮ್ಮ ಜೀವನಕ್ಕೆ, ನಮ್ಮ ಭವಿಷ್ಯಕ್ಕೆ ಸರಿಯೇ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ತೆಗೆದುಕೊಂಡ ತೀರ್ಮಾನಗಳು ಎಷ್ಟೋ ಬಾರಿ ನಮ್ಮ ತೀರ್ಮಾನದಿಂದ ನಮಗೆ ತೊಂದರೆ ಆದದ್ದು ಬೇಕಾದಷ್ಟಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವಕ್ಕೆ ಬಂದಿರತ್ತೆ. ಅದಕ್ಕೋಸ್ಕರವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗಬಾರದು. ದೇವರೇ ನಮಗೆ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡ್ತಾನೆ, ಅವನೇ ದಾರಿ ತೋರಿಸ್ತಾನೆ. ಅದಕ್ಕೆ ಬುದ್ಧಿಯನ್ನು ನನ್ನಲ್ಲೇ ಅರ್ಪಣೆ ಮಾಡು. ಆ ವಿವೇಕ, ನೀನು ತೀರ್ಮಾನ ತೆಗೆದುಕೊಳ್ಬೇಕಾದರೆ ನನ್ನಲ್ಲಿ ಮೊರೆ ಹೊಂದು, ನಾನು ನಿನಗೆ ದಾರಿ ತೋರಿಸ್ತೇನೆ. ಸುಮ್ಮನೆ ದೇವರ ದಾರಿ ತೋರಿಸಲ್ಲ. ನಾವು ದೇವರ ಬಳಿಗೆ ಹೋಗಿ ಸಹಾಯ ಕೇಳಿದರೆ, ದೇವರಲ್ಲಿ ಮೊರೆ ಹೊಂದಿದರೆ ದೇವರು ನಮಗೆ ದಾರಿಯನ್ನು ತೋರಿಸುತ್ತಾನೆ. ಹಾಗಾಗಿ ಬುದ್ಧಿಂ ಮಯಿ ನಿವೇಶಯ. ಬುದ್ಧಿಯನ್ನು ಕೂಡ, ಆ ನಿಶ್ಚಯಾತ್ಮಕವಾದದ್ದು ಬುದ್ಧಿ, ಅದನ್ನು ಕೂಡ ನನ್ನಲ್ಲೇ ಕೇಂದ್ರೀಕರಿಸು. ನಿವಸಿಷ್ಯಸಿ ಮಯ್ಯೇವ. ಆಮೇಲೆ ಈ ತರ ಎಲ್ಲ ಮನಸ್ಸನ್ನು ನನ್ನಲ್ಲೇ ಕೇಂದ್ರೀಕರಿಸಿದೆ, ಬುದ್ಧಿಯನ್ನು ನನ್ನಲ್ಲೇ ಕೇಂದ್ರೀಕರಿಸಿದೆ. ಅದರಿಂದ ಏನು? ಮೈ ಬುದ್ಧಿಂ ನಿವೇಶಯ ಅಥವಾ ನಿವಸಿಷ್ಯಸಿ ಮಯ್ಯೇವ. ಮಯ್ಯೇವ ನಿವಸಿಷ್ಯಸಿ, ಅದರಿಂದ ಏನಾಗ್ತೀಯ? ನೀನ್ ನನ್ನಲ್ಲೇ ಇರ್ತೀಯ. ಭಗವಂತ ಅಂದ್ರೆ ಏನು? ಜ್ಞಾನ. ಭಗವಂತ ಅಂದ್ರೆ ಏನು? ದುಃಖದ ಲವಲೇಶವೇ ಇಲ್ಲದ ಅಪರಿಮಿತವಾದ ಆನಂದ. ಅಂತಹ ಜ್ಞಾನಾನಂದದ ಸಾಗರ ಭಗವಂತ. ಅವನಲ್ಲಿ ನಾವಿರ್ತೀವಿ. ಅಂದ್ರೆ ಅರ್ಥ ಏನು? ನಾವು ಅದೇ ರೀತಿಯಾಗಿರ್ತಕ್ಕಂಥ ಆನಂದವನ್ನ, ಸಂಭ್ರಮವನ್ನ ಪಡ್ತೀವಿ. ಕಷ್ಟ ನಷ್ಟಗಳನ್ನ, ದುಃಖ ದಾರಿದ್ರ್ಯಗಳನ್ನ ದೂರ ಮಾಡ್ಕೊಳ್ತೇವೆ ಅನ್ನೋದು ಅಭಿಪ್ರಾಯ. ಎಲ್ಲವನ್ನೂ ನನ್ನಲ್ಲೇ ಅರ್ಪಣೆ ಮಾಡು. ಅದರಿಂದ ಮೈಯೇವ ನಿವಸಿಷ್ಯಸಿ, ನನ್ನಲ್ಲೇ ನೀನು ಇರ್ತೀಯ. ನನ್ನಲ್ಲೇ ಇರ್ತೀಯ ಅನ್ನೋ ಶಬ್ದಕ್ಕರ್ಥ, ನಾನು ಯಾವ ರೀತಿಯಾಗಿ ಜ್ಞಾನಾನಂದಮಯನಾಗಿದ್ದೇನೋ ಅಂತ ಜ್ಞಾನಾನಂದಮಯನಾಗಿರ್ತಕ್ಕಂಥ ನನ್ನಲ್ಲಿ ನೀನು ಕೇಂದ್ರೀಕೃತನಾದವನಾಗಿ ನನ್ನ ಅನುಗ್ರಹವನ್ನ ಪಡಿತೀಯ. ನನ್ನಂತೆ ಜ್ಞಾನವನ್ನು ಪಡಿತೀಯ. ನನ್ನಂತೆ ಅಂದ್ರೆ ಭಗವಂತ ಸರ್ವಜ್ಞ, ಅವನಷ್ಟು ಜ್ಞಾನ ಯಾರಿಗೂ ಪಡಿಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನವನ್ನು ಪಡಿತೇವೆ. ಭಗವಂತ ಅಪರಿಮಿತವಾದ ಆನಂದ. ಆದ್ರೆ ನಾವು ಆನಂದವನ್ನು ತುಂಬಿಸಿಕೊಳ್ಳಿಕ್ಕೆ ಒಂದು ಲಿಮಿಟೇಷನ್ಸ್ ಇದೆ, ಒಂದು ಪರಿಮಿತಿ ಅಂತಿದೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ? ಆ ಭಗವಂತನ ಅನುಗ್ರಹದಿಂದ ಆನಂದವನ್ನ ಪಡಿಲಿಕ್ಕಾಗತ್ತೆ. ಅಥ ಊರ್ಧ್ವಂ ನ ಸಂಶಯ. ಯಾವಾಗ? ಅತಃ ಊರ್ಧ್ವಂ. ಅತಃ ಅಂದ್ರೆ ಅಸ್ಮಾತಿಥಿ ಅತಃ, ಇಲ್ಲಿಂದ ಮುಂದೆ. ಯಾವಾಗ ನಾವು ನಮ್ಮ ಎಲ್ಲವನ್ನೂ ಕೂಡ ಕೃಷ್ಣ ಹೇಳದಂತೆ ಮೈ ಸರ್ವಾಣಿ ಕರ್ಮಾಣಿ ಅಂತ ಎಲ್ಲವನ್ನೂ ಭಗವಂತನಲ್ಲೇ ಕೇಂದ್ರೀಕರಿಸ್ತೀವೋ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯ, ನಮ್ಮ ಪ್ರತಿಯೊಂದು ಚಟುವಟಿಕೆಗಳನ್ನು, ಕಾಯ ವಾಚ ಮನಸ ಮಾಡುವಂತ ಪ್ರತಿಯೊಂದನ್ನು ಯಾವಾಗ ನಾವು ಭಗವಂತನಲ್ಲಿ ಅರ್ಪಿಸ್ತೇವೆ, ಆಗ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಆಗ ನಾವು ಭಗವಂತನಿಂದ ಜ್ಞಾನವನ್ನ ಪಡಿತೇವೆ, ಭಗವಂತನಿಂದ ಆನಂದವನ್ನ ಪಡಿತೇವೆ. ಯಾವಾಗ ಅಂದ್ರೆ ಅತಃ ಊರ್ಧ್ವಂ. ಯಾವಾಗ ನಾವಿಷ್ಟೆಲ್ಲ ಪರಿಪೂರ್ಣವಾಗಿ ಭಗವಂತನಲ್ಲಿ ನಾವು ಮೊರೆ ಹೊಂದುತ್ತೇವೋ, ಹೇಗೆ ಅರ್ಜುನ ಒಂದಷ್ಟು ಅಹಂಕಾರ ಇತ್ತು ಆರಂಭದಲ್ಲಿ, ಅಹಂಕಾರವನ್ನೆಲ್ಲ ಬದಿಗಿಟ್ಟ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ನಹಿ ಪ್ರಪಶ್ಯಾಮಿ ಮಮಾಮನುದ್ಯಾಂ ಯಚ್ಚೋಕಮುಚ್ಚೋಷಣವಿಂದ್ರಿಯಾಣಾಂ. ನನಗೇನು ಗೊತ್ತಾಗ್ತಾ ಇಲ್ಲ, ನಮಗೇನ್ ಮಾಡಬೇಕು, ಯಾರು ಮಾಡೋ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನ ಶಿಷ್ಯನಾಗಿ ನಿನ್ನಲ್ಲಿ ಪರಿಪೂರ್ಣವಾಗಿ ಮೊರೆ ಹೊಂದಿದ್ದೇನೆ. ನಾನು ನಿನ್ನ ದಾಸನಾಗಿ, ನಾನು ನಿನ್ನ ಭಕ್ತನಾಗಿ, ನಾನು ನಿನ್ನ ಶಿಷ್ಯನಾಗಿ ಪರಿಪೂರ್ಣವಾಗಿ ನಾನು ನನ್ನನ್ನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೇನೆ ಅಂತ ಮೊರೆ ಇಟ್ಟಾಗ ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಬಲಿಚಕ್ರವರ್ತಿ, ನಾನು
ಎಷ್ಟು ಬೇಕಾದ್ರೂ ದಾನ ಮಾಡ್ತೀನಿ ಅಂತ ಅಹಂಕಾರವನ್ನ ತೋರ್ದ. ಎರಡೇ ಹೆಜ್ಜೆಯಲ್ಲಿ ಎಲ್ಲವನ್ನೂ ಇಲ್ಲ ಅಂತ ಅನಿಸ್ಬಿಟ್ಟ. ಅವನದ್ದು ಅವನಿಗೆ ಸಂಬಂಧ ಪಡದೇ ಇದ್ದದ್ದು, ಬಲಿಗೆ ಸಂಬಂಧಪಟ್ಟದ್ದು ಬಲಿಗೆ ಸಂಬಂಧ ಪಡದೇ ಇದ್ದದ್ದು ಎಲ್ಲವನ್ನೂ ಭಗವಂತ ನಾಶ ಮಾಡಿಬಿಟ್ಟ. ಮೂರನೇ ಹೆಜ್ಜೆ ಹೊತ್ತಿಗೆ ಅವನ ಅಹಂಕಾರ ಎಲ್ಲ ಹೋಗ್ಬಿಟ್ಟಿತ್ತು. ಆಗ ಭಗವಂತನಿಗೆ ಮೊರೆ ಇಟ್ಟ. ಭಗವಂತ ಏನ್ ಮಾಡ್ದ? ಪರಿಪೂರ್ಣವಾಗಿ ಅನುಗ್ರಹ ಮಾಡ್ದ. ಮುಂದೆ ಇಂದ್ರ ಪದವಿಯನ್ನ ಕೊಟ್ಟ. ತಾತ್ಕಾಲಿಕವಾಗಿ ಅವನಿಗೆ ಆ ಅಧೋಲೋಕದಲ್ಲಿ ಭವ್ಯವಾದ ಅರಮನೆಯನ್ನ ವಿಶ್ವಕರ್ಮನ ಮೂಲಕವಾಗಿ ನಿರ್ಮಾಣ ಮಾಡಿಸಿ ಕೊಡಿಸಿ, ತಾನು ದ್ವಾರಪಾಲಕನಾಗಿ, ಭಗವಂತ ದ್ವಾರಪಾಲಕನಾಗಿ ಬಲಿಯ ಜೊತೆ ನಿಂತಿದ್ದ. ಅಂದ್ರೆ ಎಷ್ಟು ಬೇಕಾದ್ರೂ ದೇವರ ಅನುಗ್ರಹ ಮಾಡ್ತಾನೆ. ಆ ದೇವರ ಅನುಗ್ರಹಕ್ಕೆ ಒಂದು ಲಿಮಿಟೇಷನ್ಸ್, ಪರಿಮಿತಿ ಅಂತಿಲ್ಲ. ನಮ್ಮ ಕಲ್ಪನೆಗೂ ನಿಲುಕದಷ್ಟು ಭಗವಂತ ಅನುಗ್ರಹ ಮಾಡ್ತಾನೆ. ಯಾವಾಗ ಅಂದ್ರೆ ದೇವರನ್ನ ನಾವಷ್ಟು ನಂಬಬೇಕು. ದೇವರನ್ನ ನಂಬಿ ದುಷ್ಟಶಕ್ತಿಗಳನ್ನ ದೂರ ಬಿಟ್ಟು ಸಾತ್ವಿಕವಾದ ಆಲೋಚನೆ, ಸಾತ್ವಿಕವಾದ ಮಾತು, ಸಾತ್ವಿಕವಾದ ಕೃತಿಗಳನ್ನ ಮಾಡಿ ಒಂದು ನೇರ ಮಾರ್ಗದಲ್ಲಿ, ರುಜು ಮಾರ್ಗದಲ್ಲಿ ಇದ್ದೇವೆ, ಪ್ರಾಮಾಣಿಕ ದಾರಿಯಲ್ಲಿ ಇದ್ದೇವೆ ಅಂದ್ರೆ ದೇವರು ನಮ್ಮನ್ನಷ್ಟು ಕಾಪಾಡ್ತಾನೆ. ಇಲ್ಲದೆ ಹೋದರೆ ನಿರಂತರವಾಗಿ ದೇವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದುಃಖವನ್ನು ಕೊಡ್ತಾ ಇದ್ದಾನೆ. ನನ್ ಭಕ್ತಿ ಮಾಡಿಲ್ಲ ದುಃಖ ಕೊಡ್ಬೇಕು ಅಂತ, ನನ್ ಪೂಜೆ ಮಾಡಿಲ್ಲ ಅಂತ ದೇವ್ರ ಭಕ್ತ ಕೊಡೋದಲ್ಲ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರ ಏನ್ ಮಾಡ್ತಾ ಫಲ ಕೊಡ್ತಾ ಹೋಗ್ತಾನೆ. ಅದೇ ನಾವು ದೇವರ ಪೂಜೆಯನ್ನ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಎಷ್ಟೋ ಕರ್ಮಗಳಿರುತ್ತೆ. ಆ ಕರ್ಮವನ್ನ ಭಗವಂತ ಏನ್ ಮಾಡ್ತಾನೆ? ಸವಿಸ್ತಾನೆ. ಕಡಿಮೆ 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 ಮಾಡಿ ನಮ್ಮ ಕರ್ಮ ಅದು ನಮಗೆ ತೊಂದರೆಯನ್ನು ಕೊಡದಂತೆ ದೇವರು ಕಾಪಾಡ್ತಾನೆ. ದೇವರಿಂದ ಎಲ್ಲವೂ ಸಾಧ್ಯವಾಗುವಂಥದ್ದು. ಹಾಗಾಗಿ ಅಷ್ಟು ನಾವು ವಿನಮ್ರರಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು. ಹಾಗಾಗಿ ಇನ್ನು ಮುಂದೆ ಯಾವ ರೀತಿಯಲ್ಲೂ ಕೂಡ ದುಃಖ ದಾರಿದ್ರ್ಯಾದಿಗಳು ಬರೋದಿಲ್ಲ. ಅದನ್ನೇ ಶ್ರುತಿ ಹೇಳತ್ತೆ, ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ. ನಾವು ಸಮಸ್ತ ದುಃಖಗಳನ್ನ, ಸಮಸ್ತ ಕರ್ಮದ ಬಂಧಗಳನ್ನ ಕಳೆದುಕೊಂಡು ಭಗವಂತನ ಲೋಕಕ್ಕೆ, ಭಗವಂತ ಕರುಣಿಸುವ ಒಂದು ಪ್ರಸಾದ, ಕೊಡುವ ಒಂದು ಪ್ರಸಾದ ಮೋಕ್ಷಕ್ಕೆ ಹೋಗುತ್ತೇವೆ. ಅಲ್ಲಿ ಯಾವ ದುಃಖಕ್ಕೂ ಕೂಡ ಅವಕಾಶವಿಲ್ಲದ ಒಂದು ಅತ್ಯುತ್ತಮ ಲೋಕಕ್ಕೆ ನಾವು ಪ್ರಯಾಣವನ್ನ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಮೈ ಏವ, ನನ್ನಲ್ಲೇ, ಮನಃ, ಸಂಕಲ್ಪ ವಿಕಲ್ಪಾತ್ಮಕವಾದಂತ ಮನಸ್ಸನ್ನು ಆಧತ್ವ, ಇಡುವವನಾಗು. ಮತ್ತು ಬುದ್ಧಿಂ, ನಿನ್ನ ನಿಶ್ಚಯಾತ್ಮಕವಾದ ಬುದ್ಧಿ ಅಂದ್ರೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಬುದ್ಧಿಯನ್ನು ಮೈ, ನನ್ನಲ್ಲಿ, ನಿವೇಶಯ, ಇರಿಸುವವನಾಗು. ಅತಃ ಊರ್ಧ್ವಂ, ಇಲ್ಲಿಂದ ಮುಂದೆ ಅಂದ್ರೆ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ಸಮಸ್ತ ನಮ್ಮ ಎಲ್ಲವನ್ನೂ ಭಗವಂತನಲ್ಲಿ ನಾವು ಕೇಂದ್ರೀಕರಿಸಿದ್ದೇವೆ ಅಂತ ಆದ್ರೆ ಮೈಯೇವ ನಿವಸಿಷ್ಯಸಿ, ನನ್ನಲ್ಲೇ ನೀವು ಇರುತ್ತೀರಾ, ಅಂದ್ರೆ ನನ್ನ ಲೋಕದಲ್ಲೇ ನೀವು ಬಂದು ನೆಲೆ ನಿಲ್ಲುತ್ತೀರಾ. ಇದರ ಬಗ್ಗೆ ಸಂಶಯವೇ ಬೇಡ. ಯಾಕೆ ಭಗವಂತ ಹೇಳ್ತಾ ಇರೋದು. ಬೇರೆ ಯಾರೋ ಮಾತಿನ ಬಗ್ಗೆ ಸಂಶಯ ಪಡಬಹುದು, ದೇವರ ಮಾತಿನ ಬಗ್ಗೆ ಸಂಶಯ ಪಡ್ಲೇಬಾರದು. ಮಯ್ಯೇವ ಮನ ಆಧತ್ವ, ಮಯಿ ಬುದ್ಧಿಂ ನಿವೇಶಯ, ನಿವಸಿಷ್ಯಸಿ ಮಯ್ಯೇವ, ಅತ ಊರ್ಧ್ವಂ ನ ಸಂಶಯ. ಶ್ರೀಕೃಷ್ಣ.